ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಹಿಂದಿನ ವರ್ಷ ಸ್ಟಾರ್ಟ್ ಆದಂಥ PES ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಬೆಂಗಳೂರು, ಕಾಲೇಜ್ ಕೋಡು M094. ಈ ಕಾಲೇಜಿನ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲ ಕ್ಯಾಟಗರೀಸು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಲ್ಲಿದೆ ಈ PES ಯೂನಿವರ್ಸಿಟಿ ಅಂದರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು ಹೊಸೂರು ರೋಡಲ್ಲಿದೆ. ಅಲ್ಲಿ PES ಯೂನಿವರ್ಸಿಟಿ ಹೊರತು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರುವಂಥ ಕಾಲೇಜು, ಹಾಗಾಗಿ ನೀವು ಜನರಲ್ ಮೆರಿಟ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ 50,000 ಇದೆ. ನನ್ನ ಥಿಂಕಿಂಗ್ ಪ್ರಕಾರ ಈ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಈ ಸರಿ 47,000 48,000ಗೆ ನೀವು ಸ್ಟಾಪ್ ಆಗ್ಬೋದು. ಕಟ್ ಆಫ್ ಡ್ರಾಪ್ ಆಗೋ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ಜನಗಳಿಗೆ PES ಕಾಲೇಜ್ ಬಗ್ಗೆ ನಂಬಿಕೆ ಇದೆ. ಹೊಸ ಕಾಲೇಜು ಲಾಸ್ಟ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಕಟ್ ಆಫ್ ಕಡಿಮೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗೋ ಎಲ್ಲ ಸಾಧ್ಯತೆನೂ ಇದೆ ಈ ಕಾಲೇಜಲ್ಲಿ ಮಾತ್ರ. ನಾನು ಮಾತಾಡ್ತಾ ಇರೋದು ಪರ್ಟಿಕ್ಯುಲರ್ ಟು PES ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ನೋಡ್ತಾ ಹೋಗೋಣ. 1G ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ 77,761 ಬಂದಿರುವಂಥ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಸೆಕೆಂಡ್ ರೌಂಡ್ ಅಲ್ಲಿ. 2AG ಕ್ಯಾಟಗರಿಯಲ್ಲಿ 74,000, 2AR ಕ್ಯಾಟಗರಿಯಲ್ಲಿ 95,000, 2BG ಕ್ಯಾಟಗರಿಯಲ್ಲಿ 79,000, 3AG ಕ್ಯಾಟಗರಿಯಲ್ಲಿ 52,801, 3BG ಕ್ಯಾಟಗರಿಯಲ್ಲಿ 59,819, GM ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಆಲ್ಮೋಸ್ಟ್ 50,000 ಟಚ್ ಆಗೋ ತರ ಕಾಣ್ತಿತ್ತು, 49,997. ಸೊ ಈ ವರ್ಷನೂ ಇಷ್ಟೇ ಇರ್ಬೋದು. ಅಂದ್ರೆ ಬೇರೆ ಕಾಲೇಜಲ್ಲಿ ಸ್ವಲ್ಪ ಕಟ್ ಆಫ್ ಬೇಕಾದ್ರೆ ಡ್ರಾಪ್ ಆಗಬಹುದು. ಇದು ಬೆಂಗಳೂರಲ್ಲೇ ಇದೆ. ಆಮೇಲೆ PESಗೆ ಅದರದೇ ಆದ ಬ್ರ್ಯಾಂಡ್ ನೇಮ್ ಇದೆ. ಇವರಿಗೆ PES ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ನಡೆಸಿ ಅಭ್ಯಾಸ ಇದೆ, ಚೆನ್ನಾಗೂ ನಡೆಸಿದ್ದಾರೆ. ಹಾಗೆ ಆಂಧ್ರದಲ್ಲಿ ಕುಪ್ಪಂ ಅನ್ನೋ ಕಡೆ ತುಂಬಾ ವರ್ಷಗಳಿಂದ ಮೆಡಿಕಲ್ ಕಾಲೇಜ್ ಸಹ ನಡೆಸಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಜನಗಳ ನಂಬಿಕೆ ಬಂದ ಮೇಲೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. GMKಲಿ 99,000, GMR 80,000, SC ಜನರಲ್ 2,22,000, SC ರೂರಲ್ 2,40,000, ST ಜನರಲ್ 1,85,000, ST ರೂರಲ್ 2,15,000. ದಿಸ್ ಇಸ್ ಅಬೌಟ್ ಗವರ್ಮೆಂಟ್ ಕ್ಯಾಟಗರಿ ಸೀಟ್ಸ್, G ಕ್ಯಾಟಗರಿ ಸೀಟ್ಸ್, ವಿಚ್ ಕಾಸ್ಟ್ ಯು ಜಸ್ಟ್ 1.5 lakh per annum. ಅಲ್ಲೇನಾದ್ರೂ ಸಿಗ್ಲಿಲ್ಲ ನಿಮ್ಗೆ ಅಂದ್ರೆ ನೀವೇನೋ ಪ್ರೈವೇಟ್ ಕ್ಯಾಟಗರಿಗೆ ಹೋಗ್ತೀರಾ ಅಂದರೆ GMP ಕ್ಯಾಟಗರಿಲಿ 3,91,081 ಬಂದಿರೋರ್ಗೂ ಸಿಕ್ಕಿದೆ. ಸೊ ಕಟ್ ಆಫ್ ರ್ಯಾಂಕ್ ನೋಡಿದಕ್ಕೆ ಮೊದಲು ಫೀಸ್ ನೋಡ್ಕೊಂಡ್ಬಿಡಿ. ಈ ಕಾಲೇಜಲ್ಲಿ 22,15,750 ಇದೆ GMP ಕ್ಯಾಟಗರಿ ಮತ್ತೆ GMPHಗೆ. ಯಾಕೆ ಅಂದ್ರೆ ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಪ್ರೈವೇಟ್ ಯೂನಿವರ್ಸಿಟಿಯವರು ಅವ್ರಿಗೆ ಇಷ್ಟ ಬಂದಷ್ಟು ಫೀಸ್ ಫಿಕ್ಸ್ ಮಾಡ್ಕೋಬಹುದು. ಅದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇರೋ ಎಲ್ಲ ಕಾಲೇಜುಗಳಲ್ಲೂ 12 ಲಕ್ಷ ಇರುತ್ತೆ. ಬಟ್ ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಬಂದಾಗ 22 ಲಕ್ಷ ಇಟ್ಕೊಂಡಿದ್ದಾರೆ. GMPH ಅಲ್ಲಿ 5,91,257 ಬಂದಿರೋ ಕ್ಯಾಂಡಿಡೇಟ್ಗೂ ಸಿಕ್ಕಿತ್ತು. ಮತ್ತೆ ಇನ್ನೊಂದು ಕ್ಯಾಟಗರಿ ಕೊಟ್ಟಿದ್ದೀನಿ, ಅದರ್ಸ್ ಕ್ಯಾಟಗರಿ, ದಟ್ ಇಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ನೋಡಿ ಕಟ್ ಆಫ್ ಏನಿದೆಯೋ 13,43,058. 13,43,058 ಕಟ್ ಆಫ್ ರ್ಯಾಂಕ್ ಇತ್ತು. ಯಾಕೆ 13 ಲಕ್ಷದವರೆಗೂ ಹೋಯ್ತು? ಯಾಕೆ 13,43,058 ಬಂದಿರೋ ಕ್ಯಾಂಡಿಡೇಟ್ಗೂ ಸಿಕ್ಕಿದೆ ಅಂದ್ರೆ ದಿಸ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ 1 ಕೋಟಿ ಇರ್ಬೋದು, 1.5 ಕೋಟಿ ಇರಬಹುದು. ಸೊ ಫಸ್ಟ್ ಚೆಕ್ ಮಾಡಿ ಫೀಸು, ಆಮೇಲೆ ಅದರ್ಸ್ ಕೋಟಾದಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳಕ್ ಹೋಗಿ. ಹಾಗಾಗಿ ನನಗೆ ಹಿಂದಿನ ಯಾವುದೇ ವಿಡಿಯೋದಲ್ಲೂ ಅದರ್ಸ್ ಕೋಟಾ ಮೆನ್ಷನ್ ಮಾಡಿರ್ತಿರ್ಲಿಲ್ಲ. ಬೈ ಮಿಸ್ಟೇಕ್ ಸಹ ನೀವು ಎಂಟ್ರಿ ಮಾಡೋದು ಬೇಡ ಅಂತ, ಬಿಕಾಸ್ ಇಟ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ. ಐ ವಾಸ್ ಟಾಕಿಂಗ್ ಓನ್ಲಿ ಅಬೌಟ್ 1.5 lakh and 12 lakh, ಮ್ಯಾಕ್ಸಿಮಮ್ 25 lakh ಸೀಟ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಿದ್ದೆ. ಈ ವಿಡಿಯೋದಲ್ಲಿ ಮಾತ್ರ ಅದರ್ಸ್ ಕೋಟಾ ಹಾಕಿದ್ದೀನಿ. ಬಟ್ ಅದರ್ಸ್ ಕೋಟಾ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ, ಯಾಕಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ನೀವೇನಾದ್ರೂ ವೆಬ್ಸೈಟ್ ಅಲ್ಲಿ ನೋಡಿದ್ರೆ 40 ಲಕ್ಷ 45 ಲಕ್ಷ ಪರ್ ಆನಮ್ ಅಂತ ಸಹ ಇರುತ್ತೆ. ದಿಸ್ ಇಸ್ ಅಬೌಟ್ 1 year old PES ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.